ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶೋಭಾ ವೆಂಕಟ್. ತುಂಬ ಜನ ಕೇಳ್ತಾ ಇದ್ರಿ ಈ ಡೈಲಿ ವ್ಲಾಗ್ಸ್ನ ಹಾಕ್ತಾ ಇಲ್ಲ ಯಾಕೆ ಅಂತ. ಶ್ರೀವಿನ್ ತುಂಬ ಚಿಕ್ಕವನು, ಸೊ ಅವನು ಏನು ಮಾಡೋದಕ್ಕೂ ಬಿಡಲ್ಲ, ಹಾಗಾಗಿ ಡೈಲಿ ವ್ಲಾಗ್ಸ್ನ ಮಾಡ್ತಿಲ್ಲ. ಸಾಧ್ಯವಾದರೆ ವಾರಕ್ಕೆ ಒಂದಾದ್ರೂ ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಒಂದು ಕಮೆಂಟ್ ಹಾಕಿ. ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟ್ಸ್ಗಳು ಬರ್ತಾ ಇಲ್ಲ, ಸೊ ಹಾಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶ್ರೀವಿನ್ನ ಕರ್ಕೊಂಡು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು ಇಯರಿಂಗ್ಸು ಕೈಯಲ್ಲಿ ಎಳೆದ್ಬಿಟ್ಟು ಅವನು ಬೀಳಿಸ್ಕೊಂಡು ಸ್ವಲ್ಪ ಗಾಯ ಮಾಡ್ಕೊಂಬಿಟ್ಟಿದ್ದಾನೆ. ಅದನ್ನ ರಿಮೂವ್ ಮಾಡಿಸ್ಬಿಟ್ಟು ಬೇರೆದು ಹಾಕ್ಸ್ಬೇಕು ಅಂತ ಹೋಗ್ತಾ ಇದ್ದೀವಿ ಇವಾಗ. ಅಳಬಾರ್ದು ನೋನು ಆಗೋಯ್ತು ಕಂದ. So nice. Shri. ಅವನಿಗೆ ಇದು ಓಲೆ ಚೇಂಜ್ ಮಾಡಿಸಿ ಹಾಕ್ಸಿದ ಮೇಲೆ ಇನ್ನೂ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ ಎಲ್ಲ. ಅವನಿಗೆ ಸ್ವಲ್ಪ ಭಯ ಜಾಸ್ತಿ ಆಗಿಬಿಟ್ಟಿದೆ. ಅದೇನು ಅವ್ನು ಅಳ್ತಾ ಇದ್ದಿದ್ದು ನೋಡಿದ್ರೆ ಏನು ಬೇಡಪ್ಪ, ಓಲೇನೂ ಬೇಡ, ಏನು ಬೇಡ, ಕರ್ಕೊಂಡು ಬಂದ್ಬಿಡೋಣ ಅನ್ನಿಸ್ಬಿಡ್ತಿತ್ತು. ಅಷ್ಟು ನಮಗೇನು ಹರ್ಟ್ ಆಗ್ತಾಯಿತ್ತು. ಕೊನೆಗೂ ಒಂದೇ ಒಂದು ಓಲೆ ಹಾಕ್ಸ್ಕೊಂಡ. ಮನೆಗೆ ಬಂದು ನಾವು ಹಾಕಿದ್ವಿ. ಅವ್ರ ಪಪ್ಪಂಗೆ ಹೊಡೆದು ಹಾಕ್ಬಿಟ್ಟ. ತೋರಿಸು, ಕಿವಿ ತೋರಿಸು ಎಲ್ಲರಿಗೂ. ಅಮ್ಮ ಹೊಸ ಓಲೆ ಕೊಡಿಸಿದ್ದಾರೆ ಅಂತ ತೋರಿಸು. ತೋರಿಸು ಕೈಯಿಂದ. ಹೇಗಿದೆ ನನ್ನ ಕಿವಿ ಓಲೆ ಕೇಳು. ಚೆನ್ನಾಗಿದ್ಯಾ ಕೇಳು ಎಲ್ಲರೂ. ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ. ನಾನು ಹೇಳ್ಬೇಕಾ? ಫೈನಲಿ ಶಾಪ್ಗೆ ಹೋಗಿ ಬಂದ್ವಿ. ಹಾಕ್ಸಿದ್ವಿ. ತುಂಬ ಹಠ ಮಾಡ್ತಾಯಿದ್ದ. ಆಮೇಲೆ ಸ್ವೀಟ್ ಮಾಡಿಕೊಡು ಅಂತ ಕೇಳ್ದ. ಹಂಗಾಗಿ ಆ ಮರುವು ಹೋಗಲಿ, ಅವನಿಗೆ ನೆನಪಾಗಬಾರ್ದು ಅಂತ ಸ್ವೀಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ. ಕೊಕೊನಟ್ ಲಡ್ಡು ತುಂಬ ಸೂಪರಾಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಸರಿ ಆದರೂ ಮಾಡಿ ಮನೆಯಲ್ಲಿ, ಸಖತ್ತಾಗಿರುತ್ತೆ. ಮಕ್ಕಳು ತುಂಬ ಕೇಳಿ ಮಾಡಿಸ್ಕೊಂಡು ತಿನ್ನುವಂಥ ರೆಸಿಪಿ ಇದು. ಈಸಿಯಾಗಿ ಮನೆಯಲ್ಲೇ ಕೊಕೊನಟ್ ಲಡ್ಡು ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮನೆಯಲ್ಲೇ ತೆಂಗಿನಕಾಯಿ ಜಾಸ್ತಿ ಇದೆ ಅಂತ ಅಂದರೆ ಆರಾಮಾಗಿ ಕ್ಲೀನಾಗಿ ತೊಳ್ಕೊಂಡು ಈ ಥರ ಮೇಲಿರುವಂಥ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡ್ರಿ. ಫುಲ್ಲು ನೈಸ್ಗೆ ಆಗಬೇಕದು. ಆವಾಗ ಚೆನ್ನಾಗಿರುತ್ತೆ ರೆಸಿಪಿ ಮಾಡೋದಕ್ಕೆ. ಇಷ್ಟೆಲ್ಲ ರಿಸ್ಕೇ ಬೇಡ ನಮಗೆ ಅಂತ ಅಂದರೆ ಅಂಗಡಿಯಲ್ಲಿ ಎಲ್ಲ ರೆಡಿಯಾಗಿ ಸೇಮ್ ವೈಟ್ ಇವಾಗ ನಾವು ಯಾವ ಥರ ತೋರಿಸ್ತಾ ಇದ್ದೀವಿ ಅದೇ ಥರ ಸಿಗುತ್ತೆ. ಸೊ ಆರಾಮಾಗಿ ನೀವು ಬೈ ಮಾಡ್ಬೋದು. ನಾನಿವಾಗ ಒಂದು 2 ಕಪ್ ಆಗುವಷ್ಟು ತೆಂಗಿನ ತುರಿ ರೆಡಿಯಾಗಿದೆ. ಈ 2 ಕಪ್ಪಿಗೆ 1 ಸಕ್ಕರೆ ಸಾಕು, 1 ಕಪ್ ಸಕ್ಕರೆ ಸಾಕು. ಸೊ ಮಾಡ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ರೆ ಸಾಕಾಗುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪ ಲೈಟಾಗಿ ಬಿಸಿ ಆಗ್ತಿದೆ ಅಂದ ತಕ್ಷಣ ತೊಗೊಂಡಿರುವಂಥ ತೆಂಗಿನ ತುರಿನ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು. ಆ ಘಮ ಫ್ಲೇವರ್ ಬರ್ತಿರುತ್ತಲ್ಲ, ಆವಾಗ ಬೇಕಂದರೆ 1-2 ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಕೆಲವೊಬ್ರಿಗೆ ಏಲಕ್ಕಿ ಪುಡಿ ಇಷ್ಟ ಆಗೋದಿಲ್ಲ ಅಂತಂದರೆ ಹಾಕೋದು ಬೇಡ. ಸೊ ತುಂಬ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಈ ಉರಿಯೋದ್ರ ಮೇಲೆ ಇರುತ್ತೆ. ನಾವು ಫ್ರೈ ಮಾಡ್ಕೋತೀವಲ್ಲ ಇವಾಗ ತುಪ್ಪದ ಜೊತೆ, ಸೀಬಾರ್ದು ತೆಂಗಿನಕಾಯಿ. ಆ ರೀತಿ ಇತಿಮಿತಿ ಉರಿಯಲ್ಲಿ ಕಮ್ಮಿ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು. ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ 1 ಲೋಟದಲ್ಲಿ ಕಾಯಿಸಿರುವಂಥ ಹಾಲನ್ನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಹಾಲು ಹಾಕೋದ್ರಿಂದ ಕ್ರೀಮಿನೆಸ್ ಇದ್ರೂ ಪರವಾಗಿಲ್ಲ, ವಿತೌಟ್ ಕ್ರೀಮಿ ಇದ್ರೂ ಪರವಾಗಿಲ್ಲ, ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದನ್ನೆಲ್ಲ ಹಣ್ಣು ಹಿಡಿದೇ ಇರೋ ಥರ ಅಂದರೆ ತಳ ಹಿಡಿದೇ ಇರೋ ಹಾಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ನಂತರ ಇವಾಗ 1 ಕಪ್ ಸಕ್ಕರೆ, 2 ಕಪ್ಪು ತೆಂಗಿನ ತುರಿಗೆ 1 ಕಪ್ ಸಕ್ಕರೆ, 1 ಕಪ್ಪು ಹಾಲಾದರೆ ಸಾಕು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ಟೇಸ್ಟಿಯಾಗಿರುವಂಥ ಕೊಕೊನಟ್ ಲಡ್ಡು ರೆಡಿ ಆಗುತ್ತೆ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ತಳ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ತಳ ಹಿಡಿದಿರೋ ಹಾಗೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ.
ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಏನಾದರೂ ತಳ ಹಿಡಿತು ಅಂತಂದರೆ ಅದೇ ಸ್ಮೆಲ್ಲು ಲಡ್ಡಲ್ಲಿ ಸಿಗುತ್ತೆ. ಟೇಸ್ಟು ಚೆನ್ನಾಗಿರೋದಿಲ್ಲ, ಸ್ಮೆಲ್ಲು ಚೆನ್ನಾಗಿರೋದಿಲ್ಲ. ಸೊ ಘಮ ಘಮ ಫ್ಲೇವರ್ ಚೆನ್ನಾಗಿ ಬತ್ತಿದ್ದಾಗಲೇ ನೀಟಾಗಿ ಮಾಡ್ಕೊಳ್ಳಿ. ಆಫ್ ಮಾಡಿಬಿಟ್ರು ಬೆಟರ್. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಗೆ ಅಂಟಿಸ್ತಿದೆಯಾ ಇಲ್ವಾ ನೋಡ್ಕೊಳ್ಳಿ. ಫೈನಲಿ ಇವಾಗ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪಂಪ್ಕಿನ್ ಸೀಡ್ಸು ಹಾಗೆ ಬಾದಾಮಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಸ್ಕ್ರ್ಯಾಚ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನೂ ಕೂಡ ಸೇರಿಸ್ಕೋಬೋದು. ಇನ್ನು ಬೇಕಾದಂಗೆ ನಿಮಗೆ ಇಷ್ಟ ಆದರೆ ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸ್ ಕೂಡ ಹಾಕೊಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ಏಲಕ್ಕಿ ಕಾಯಿ ಸ್ಮೆಲ್ ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಆ ಫ್ಲೇವರು ಸ್ವೀಟಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕೊತಾರೆ. ಸಾಂಪ್ರದಾಯಿಕವಾಗಿ ಏನಾದರೂ ಮಾಡಬೇಕು ಸ್ವೀಟ್ಗಳನ್ನ ಅಂತಂದರೆ ಏಲಕ್ಕಿ ಕಾಯಿ ಹಾಗೆ ಲವಂಗ ತುಂಬ ಇಂಪಾರ್ಟೆಂಟು. ಬಟ್ ನಾನು ಲವಂಗ ಹಾಕ್ತಿಲ್ಲ, 2 ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಬೇರೆ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಹದ ಕರೆಕ್ಟಾಗಿದೆ, ಕೈಗೆ ಅಂಟಿಸ್ತಾ ಇಲ್ಲ. ತಳ ನೋಡಿದ್ರೆ ಗೊತ್ತಾಗುತ್ತೆ ಅಂಟಿಸ್ತಾ ಇಲ್ಲ, ಪರ್ಫೆಕ್ಟಾಗಿದೆ ಅಂತ. ಸ್ವಲ್ಪ ಬಿಸಿ ಇದೆ ಅನ್ನುವಾಗಲೇ ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ಉಂಡೆ ಥರನಾದರೂ ಮಾಡ್ಕೊಳ್ಳಿ, ಅಥವಾ ಅಚ್ಚಚ್ಚೆ ಥರನಾದರೂ ಮಾಡ್ಕೊಳ್ಳಿ. ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ಮಾಡಿಟ್ಕೊಳ್ಳಿ. ಬಿಸಿ ಮಾತ್ರ ಸ್ವಲ್ಪ ಇರಲಿ, ತುಂಬ ತಣ್ಣಗಾಗೋಕ್ಕೂ ಬಿಡಬೇಡಿ, ತುಂಬ ಬಿಸಿಯಲ್ಲೂ ಕಟ್ಟಬೇಡಿ, ಒಡೆದೋಗ್ಬಿಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೋಡಿ ಮಾಡ್ಕೊಳ್ಳಿ. ಒಂದು 10 ನಿಮಿಷದಲ್ಲೇ ಆರಾಮಾಗಿ ಮಾಡ್ಕೊಬೋದು ಈ ರೆಸಿಪಿನ. ತುಂಬ ಈಸಿಯಾಗಿದೆ, ಆರೋಗ್ಯಕರವಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಡ್ರೈ ಕೊಕೊನಟ್ ಪೌಡರ್ನ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಉಂಡೆ ಕಟ್ಟಿಟ್ಕೊಂಡಿದ್ದೀನಲ್ಲ, ಈ ಡ್ರೈ ಕೊಕೊನಟ್ಗೆ ಹಿಂಗೆ ಹಾಕಿಟ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಮಕ್ಕಳುಗಳಿಗೆ ತಿನ್ನೋದಕ್ಕೆ ಏನೂ ಚೆನ್ನಾಗಿದೆ ಅಲ್ವಾ ಅಂತ ಅನಿಸುತ್ತೆ. ಫೈನಲಿ ಎಲ್ಲ ಉಂಡೆನೂ ಈ ಥರ ಡ್ರೈ ಕೊಕೊನಟ್ ಪೌಡರ್ಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೂ ಸೂಪರಾಗಿದೆ, ಟೇಸ್ಟ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಮಕ್ಕಳಿಗೆ ಆರೋಗ್ಯಕರವಾಗಿರುವಂಥದ್ದು ಮಾಡಿಕೊಡ್ಬೋದು. ನಾವು ಬೇಕ್ರಿಯಲ್ಲಿ ಅದು ಇದು ಸಿಗುತ್ತೆ ಅಂತ ಕೊಡಿಸ್ತೀವಿ, ಅದ್ರ ಬದಲು ಮನೆಯಲ್ಲೇ ಒಂದೇ ಒಂದು ಫುಲ್ ತೆಂಗಿನಕಾಯಿಂದ ಆರಾಮಾಗಿ ಮಾಡ್ಕೊಬೋದು. ಹಾಗೆ ನೀವು ಕೂಡ ಮನೇಲಿ ಮಾಡಿ ಹೇಗಿದೆ ಟೇಸ್ಟ್ ಅಂತ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ತುಂಬ ಕಮೆಂಟ್ಸ್ ಕಮ್ಮಿ ಆಗಿದೆ. ದಯವಿಟ್ಟು ನಿಮ್ಮ ಅನಿಸಿಕೆ ಏನೇ ಇರ್ಬೋದು, ಚೆನ್ನಾಗಿದೆ ಚೆನ್ನಾಗಿಲ್ಲ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫೈನಲಿ ಹೆಲ್ದಿಯಾಗಿ ಮಾಡಿರುವಂಥ ಸ್ನ್ಯಾಕ್ಸು ಅಥವಾ ಸ್ವೀಟ್ಸು ಮಕ್ಳ ಕೈಲಿ ಕೊಟ್ಟಾಗ ಅವ್ರ ನಗು ನೋಡಿ ಖುಷಿಯಾಗತ್ತೆ ನಮಗೆ. ಆದಷ್ಟು ಮಕ್ಕಳಿಗೆ ಹೊರಗಡೆ ಫುಡ್ಗಳನ್ನ ಕಂಟ್ರೋಲ್ ಮಾಡಿ ಮನೆಯಲ್ಲೇ ಮಾಡಿಕೊಡಿ, ಅವ್ರಿಗೂ ಖುಷಿಯಾಗತ್ತೆ ಅಮ್ಮ ಮಾಡಿರೋದು ಅಂತ. ಅಥವಾ ಮನೆಯಲ್ಲೇ ಮಾಡಿರೋದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಶ್ರೀವಿನ್ ತುಂಬಾ ಇಷ್ಟಪಟ್ಟು ಕೇಳ್ತಾ ಇದ್ದ. ಫೈನಲಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ, ಎಷ್ಟು ಹ್ಯಾಪಿ ಆಯಿತು, ತುಂಬಾ ಖುಷಿ ಆಯಿತು. ಮನೆಯಲ್ಲಿ ನಾವೇ ಯಾವ್ಯಾವ ಪದಾರ್ಥಗಳನ್ನ ಹಾಕಿ ಮಾಡಿರ್ತೀವಿ ಅಂತ ಗೊತ್ತಿರುತ್ತೆ. ಓಕೆ ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಸೊ ಹೊರಗಡೆ ಯಾವ ಆಯಿಲ್ ಹಾಕಿರ್ತಾರೆ, ಯಾವ ತುಪ್ಪ ಹಾಕಿರ್ತಾರೆ ಅಂತ ಗೊತ್ತಾಗಿರಲ್ಲ ಅಲ್ವಾ. ಸೊ ಹಂಗಾಗಿ ಆರೋಗ್ಯಕರವಾಗಿ ನಾವೇ ಮನೆಯಲ್ಲಿ ಮಾಡ್ಬೋದಾಗಂತ ಸಿಂಪಲಾಗಿ ಸೂಪರಾಗಿ ಮಾಡಬಹುದಂತ ಕೋಕೋನಟ್ ಲಡ್ಡು ಅಥವಾ ತೆಂಗಿನಕಾಯಿಯ ಲಡ್ಡು ಸೂಪರ್ ಟೇಸ್ಟ್ ಇರುತ್ತೆ. ಒಮ್ಮೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಜೊತೆ. ನಾನಿನ್ನು ಹೋಗಿ ಬರ್ತೀನಿ.